ಹೌದು. ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಾಷ್ಟ್ರೀಯ ಹೆದ್ದಾರಿ ಕಣಿವೆ ಬಳಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಗೌರಿಬಿದನೂರು ಕಡೆಗೆ ತೆರಳುತ್ತಿದ್ದ ಲಾರಿಯೊಂದು ಸರ್ಕಾರಿ ಬಸ್ ಅನ್ನ ಓವರ್ಟೇಕ್ ಮಾಡಲು ಮುಂದಾದ ವೇಳೆ ಎದುರು ಬರುತ್ತಿದ್ದ ಹಾಲಿನ ಟ್ಯಾಂಕರ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಎರಡು ಲಾರಿಗಳು ರಸ್ತೆಯ ಮಧ್ಯದಲ್ಲೇ ಕೆಟ್ಟು ನಿಂತ ಪರಿಣಾಮ ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆ ಗಂಟೆ ಗಟ್ಟಲೆ ಬಂದಾಗಿದೆ. ರಸ್ತೆಗೆ ಅಡ್ಡಲಾಗಿ ವಾಹನಗಳು ನಿಂತಿದ್ದರಿಂದ ಎರಡೂ ಬದಿಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳ ಸಾಲು ನಿಂತು ಪ್ರಯಾಣಿಕರು ಪರದಾಡುವಂತಾಯಿತು. ಅಪಘಾತದ ವೇಳೆ ಹಾಲಿನ ಟ್ಯಾಂಕರ್ ಹಿಂಭಾಗದಲ್ಲಿ ಬರುತ್ತಿದ್ದ ಬೈಕ್ ಒಂದು ಲಾರಿಯ ಕೆಳಗೆ ಸಿಲುಕಿಕೊಂಡಿದೆ. ಅದೃಷ್ಟವಶಾತ್ ಬೈಕ್ ಸವಾರ ಸಮಯಕ್ಕೆ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದು, ಬೈಕ್ ಮುಂಭಾಗ ಸಂಪೂರ್ಣ ಹಾನಿಗೊಳಗಾಗಿದೆ. ಇದೇ ವೇಳೆ ತುರ್ತು ಚಿಕಿತ್ಸೆಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ಕೂಡ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡು ಕೆಲ ಕಾಲದ ಬಳಿಕ ವಾಪಸ್ ತೆರಳಿದ ಘಟನೆ ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ನಮ್ಮ ಹೆಸರು ಸಿ ವಿ ಆನಂದ್ ಅಂತ. ನಾವು ಚಿಕ್ಕನಹಳ್ಳಿಯಿಂದ ಕೋರ್ಟ್ಗೆ ಹೋಗೋದಕ್ಕೆ ಹೋಗ್ತಾ ಇದ್ವಿ. ಬರ್ತಾ ಇದ್ದರೆ ಗಾಡಿ ಇದು ಗಾಡಿ ಹಿಂದೆ ಬರ್ತಾ ಇದೆ. ಆಪೋಸಿಟ್ ಗಾಡಿ ಬಂದುಬಿಟ್ಟು ಬಸ್ ಬಂದು ಫಸ್ಟು ಓವರ್ಟೇಕ್ ಹೊಡೆದ್ಬಿಟ್ಟು ಗಾಡಿ ಈ ಗಾಡಿಗೆ ಹೊಡೀತು. ಹೊಡಿದ ತಕ್ಷಣ ಈ ಗಾಡಿ ಒಂದು ಬಾರಷ್ಟು ಹಿಂದಕ್ಕೆ ಹೊಟ್ಟು ಬಂದುಬಿಡ್ತು. ಗಾಡಿ ಹಿಂದೆ ಗಾಡಿ ಕೆಳಗಡೆ ನಾನು ಸಿಕ್ಕೋಗ್ಬಿಟ್ಟೆ. ಗಾಡಿ ನಾನು ಜಂಪ್ ಮಾಡ್ಕೊಂಡ್ಬಿಟ್ಟೆ. ನಾನು ಸ್ವಲ್ಪ ಯಾಮಾರಿಂದ ನಾನು ಔಟು. ಗಾಡಿ ಕೆಳಗಡೆ ನಾನು ಸಿಕ್ಕೋತಾ ಇದ್ದೆ. ದೇವರ ಅದೃಷ್ಟ ಬದುಕೊಂಡ್ಬಿಟ್ಟಿದ್ದೀನಿ. ಗಾಡಿ ಒಳಗಡೆ ಫುಲ್ಲು ಹಿಂದಕ್ಕೆ ಬಂದುಬಿಡ್ತು. ನನ್ನ ಮೇಲೆ ಬಂದುಬಿಡ್ತು. ದೇವರು ಒಳ್ಳೇದು ಮಾಡ್ತಪ್ಪ ನನಗೆ. ನಾನು ಜಂಪ್ ಮಾಡ್ಬೇಕು. ಗಾಡಿ ಸೈಡಿಗೆ ಪುಡಿ ಆಗ್ಬಿಟ್ಟೈತೆ. ಗಾಡಿ ಒಳಗಡೆ ಹೊರಟೋಗಿತ್ತು ಫುಲ್ಲು. ಅವ್ನು ತಪ್ಪು, ಅವನು ಲಾರಿ ಒಂದು ತಪ್ಪು. ಇವಂದೇ ನಾಲ್ಕು ಗಾಡಿದೇನು ತಪ್ಪಿಲ್ಲ. ಇನ್ನು ಅಪಘಾತದ ಪ್ರದೇಶದಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದ ಕಾರಣ ಪೊಲೀಸರಿಗೆ ಮಾಹಿತಿ ನೀಡಲು ಸಾರ್ವಜನಿಕರು ಹರಸಾಹಸ ಪಟ್ಟರು. ತುರ್ತು ಪರಿಸ್ಥಿತಿಯಲ್ಲಿ ಸಂಪರ್ಕ ವ್ಯವಸ್ಥೆ ಇಲ್ಲದಿರುವುದರಿಂದ ಸ್ಥಳದಲ್ಲಿ ದೊಡ್ಡ ಸಮಸ್ಯೆಯಾಗಿ ಉಂಟಾಯಿತು. ಕಣಿವೆ ಪ್ರದೇಶದಲ್ಲಿ ನಡೆದ ಈ ಅಪಘಾತದಿಂದ ಕೆಲ ಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಅದೃಷ್ಟವಶಾತ್ ಬಸ್ ಚಾಲಕನ ಜಾಗರೂಕತೆಯಿಂದ ಸುಮಾರು 50ಕ್ಕೂ ಹೆಚ್ಚು ಪ್ರಯಾಣಿಕರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ರಸ್ತೆಯಲ್ಲೇ ಕೆಟ್ಟು ನಿಂತ ಲಾರಿಗಳಿಂದ ನೂರಾರು ವಾಹನ ಸವಾರರು ಮತ್ತು ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸಿದರು. ಕೆಲ ಗಂಟೆಗಳ ನಂತರ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಸಂಚಾರವನ್ನು ಸುಗಮಗೊಳಿಸುವ ಕಾರ್ಯ ಕೈಗೊಂಡರು. ಬರ್ತಾ ಇದ್ವಿ. ಹಿಂದೆ ಓವರ್ಟೇಕ್ ಮಾಡ್ಕೊಂಡು ಬಂದ ಬಸ್ಸು ಹೊಡಿತಾರೆ ಅಂತ ಹೇಳ್ಬಿಟ್ಟು ನಾವು ಸ್ಲೋ ಮಾಡ್ಕೊಬಿಟ್ಟು ಫುಲ್ ಲೆಫ್ಟ್ಗೆ ಹೇಳಿದೆ. ನಮ್ಮ ಬಸ್ಸು ಬಚಾವ್ ಮಾಡಿಬಿಟ್ಟು ಬಂದಿದ್ದು ಲಾರಿ ಹೊಡೆದಿರೋದು. ಆ ಲಾರಿ ಕರೆಕ್ಟ್. ನೀವು ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಾ ಇದ್ರಿ? ನಾವು ಚಿಕ್ಕಬಳ್ಳಾಪುರದಿಂದ ಬಂದಿರೋ ಹೋಗ್ತಾ ಇರೋದು. ನಮ್ಮ ಹಿಂದೆ ಬರ್ತಾ ಇದ್ದು ಗಾಡಿ. ಅದು ಪ್ಯಾಸೆಂಜರ್ 50 ಸೀಟ್ ಇದ್ರು. ಆ ಲಾರಿ ಅವನು ಏನೂ ಗೊತ್ತಿಲ್ಲ. ಇಲ್ಲಿಂದ ಬರ್ತಾನೆ ಸ್ಲೋ ಮಾಡ್ಕೊಂಬಿಟ್ಟೆ ಗಾಡಿನ. ಬಂದು ಹೊಡಿತ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಬಂದ್ಬಿಟ್ಟು ಸೀದಾ ಬಂದು ಲಾರಿ ಹೊಡೆದ್ಬಿಟ್ಟು ನಿಂತಿರೋ ಕಾರಣ ಅದು ಗೊತ್ತಿಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ರು ನಾವು. ನೀವು ಸ್ವಲ್ಪ ನಾವು ಅರ್ಧ ಬಸ್ಸೇ ಇರ್ತಿಲ್ಲ, ನಾನು ಇರ್ತಿರಲಿಲ್ಲ. ನಿಮ್ಮಿಂದ 54 ಜನ ಪ್ರಾಣ ಕಾಪಾಡಿದ್ದೀವಿ. ದೇವ್ರದ ಹಿಂದಾಗಿದೆ. ನಿಮ್ಗೆ ಯಾವ ಥರ ಭಯ? ಕೈ ಕಾಲ ನೀರು ಕಿತ್ಕೊಂಡ್ಬಿಟ್ಟು ನನಗೆ. ಬಂದ್ಬಿಟ್ಟೆ. ಇಲ್ಲಿ ನೋಡಿ, ಇಲ್ಲಿ ಹೊಡೆದಿರೋದು. ಇಲ್ಲಿ ಹೊಡೆದು ಹೋಗ್ಬಿಟ್ಟು ಮತ್ತೆ ಲಾರಿ ಹೊಡೆದಿರೋದು. ಅದು ಇಲ್ಲಿ ಲಾರಿ ಇಲ್ಲ ಅಂದರೆ ಕೈನ ಗಾಡಿನ ಹೊಲ್ಟ ಬಿಡೋದು. ಅದು ಯಾರಿಗೂ ಏನಾಗಿಲ್ಲ. ಶ್ರೀನಿವಾಸ. ಅಶ್ವತ್ಥನಾರಾಯಣ ಶೆಟ್ಟಿ ಅಂತ. ನಾವು ಗೌರಿಬಿದನೂರು ಹೋಗ್ತಾ ಇದ್ದೆ ಚಿಕ್ಕಬಳ್ಳಾಪುರದಿಂದ. ಆ ಬಸ್ನಾಗ ಬರ್ತಾ ಇದ್ದೀವಿ.
ಸೈಡ್ ಗಾಡಿ ಕಟ್ಟೋಗಿರೋದು ನಿಂತಿದೆ, ಆಲ್ ಗಾಡಿ ಹಿಂಗೆ ಬರ್ತಾ ಇತ್ತು. ಬಂದವನೇ ಪಾಪ ಡ್ರೈವರ್ KSRTC ಅವ್ರು ಭಾರಿ ಅವಾಯ್ಡ್ ಮಾಡ್ದ. ಇಲ್ಲ ಅಂತಿದ್ರೆ ಪಾಪ ಎಲ್ಲರಿಗೂ ನಷ್ಟ ಆಗೋದು. ರೈಡಿಗೆ ಬಂದ, ಬಡ್ದು ಬಂದಂಗೆ ಹೊಡೆದು ಬಿಟ್ಟ. ದೇವ್ರದಿಂದ ಯಾರಿಗೇನೂ ಆಗಿಲ್ಲ. ಯಾವ ಗಾಡಿ ಕುತ್ಕೊಂಡಿದ್ದು? ಲಾರಿ, ಆಲ್ ಗಾಡಿನೂ ಮತ್ತೆ ಇದು ಲಾರಿ, ಎರಡು ಲಾರಿ. ಒಟ್ಟಾರೆ ಕಣಿವೆ ಪ್ರದೇಶದಲ್ಲಿ ಬಸ್ ಓವರ್ಟೇಕ್ ಮಾಡಲು ಹೋದ ಲಾರಿಯ ಚಾಲಕನ ಅಜಾಗರೂಕತೆ, ಅತಿ ವೇಗ ಮತ್ತು ಅಪಾಯಕಾರಿ ಓವರ್ಟೇಕ್ನಿಂದ ಅಪಘಾತ ಸಂಭವಿಸಿದ ಹಿನ್ನೆಲೆ ಮತ್ತೆ ರಸ್ತೆ ಸುರಕ್ಷತೆ ಬಗ್ಗೆ ಹಲವು ಪ್ರಶ್ನೆಗಳನ್ನ ಹುಟ್ಟಿಹಾಕಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.